ಸೊ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇಷ್ಟು ದಿನ ಬ್ಲಾಗ್ ಏನಿಗೆ ಬಂದಿರಲಿಲ್ಲ ಅಂದಿದ್ರೆ ಒಂಚೂರು ಇತ್ತು, ಅದರಿಂದ ಬಂದಿರಲಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ಬ್ಲಾಗ್ ಬರುತ್ತೆ. ಇವಾಗ ನಾವು ನಮ್ಮದು SLD ಸ್ಕೂಲಿಗೆ ಬಂದಿದ್ದೀವಿ. ನೋಡಿ ಸ್ಕೂಲು, ನಮ್ಮದು SLD ಸ್ಕೂಲಿಗೆ ಬಂದಿದ್ದೀವಿ. ಸ್ವಿಮ್ ಮಾಡೋಣ ಅಂತ ಇವನ ಜೊತೆ. ಬ್ಲಾಗ್ ರೆಗ್ಯುಲರ್ ಬರಲ್ಲ, ತಲೆಗೆ ಇಡ್ಸ್ಕೊಬೇಡಿ ಅವನಿಗೆ. ಇಲ್ಲ ಗೈಸ್, ರೆಗ್ಯುಲರಾಗಿ ಬರುತ್ತೆ ಇನ್ಮೇಲೆ ಬ್ಲಾಗು, ಪಕ್ಕ. ಐ ಪ್ರಾಮಿಸು, ರೆಗ್ಯುಲರಾಗಿ ಬರುತ್ತೆ ಬ್ಲಾಗು. ಪ್ರಾಮಿಸು ಎಂಥ ಪ್ರಾಮಿಸು ಇಲ್ಲ ಗೈಸ್, ಎಂಥ ಪ್ರಾಮಿಸ್ ಇಲ್ಲ. ನಮ್ಮ ಬಿಡಿ, ಅನ್ಸಬ್ಸ್ಕ್ರೈಬ್ ಮಾಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅವ್ನು ಹೇಳ್ದಂಗೆಲ್ಲ ಮಾಡಿಬಿಡಿ. ಈ ಪಾರ್ಟ್ನ ಕಟ್ ಮಾಡ್ತೀನಿ ಗೈಸ್. ಇವಾಗ ಸ್ವಿಮ್ ಎಲ್ಲ ಮಾಡಿ ಆಲೇ ಒಂದು ರೌಂಡ್ ಸ್ವಿಮ್ ಮಾಡಾಯಿತು, ಇನ್ನೊಂದು ರೌಂಡ್ ಸ್ವಿಮ್ ಮಾಡಬೇಕು. ಸ್ವಿಮ್ ಮಾಡ್ಕೊಂಡು ಅಲ್ಲಿ ಫುಲ್ಲು ನಮ್ಮ SLD ಸ್ಕೂಲ್ಗೆಲ್ಲ ಹೊಸ ಪೇಂಟ್ ಹೊಡಿಸ್ತವ್ರು ಗೈಸ್. ಫುಲ್ಲು ರೆಡ್ ಕಲರ್ ಮಾಡೋರು ನೋಡಿ. ಇಲ್ಲಿಂದ ವ್ಯೂ ಸಕ್ಕದಾಗೈತೆ. ಫುಲ್ಲು ಹೊಸ ಪೇಂಟ್ ಹೊಡಿಸ್ತವ್ರೆ. ನಿಮ್ಗೊಂದು ಸಿನಿಮ್ಯಾಟಿಕ್ ವಿಡಿಯೋ ಹಾಕ್ತೀನಿ ನೋಡಿ ಬೇಕಾರೆ ಸ್ಕೂಲ್ದು. पलके झपकता है आसमां, लाखों फरिश्तों की है तुझा. वो पूछते हैं रहती कहाँ, मेरी बाहों में रहती उनको बता. पलके झपकता है आसमां, उसने भी तुझसा देखा कहाँ. है रौनके वहाँ, तू है जहाँ, मेरी बाहों में रहना यही है दुआ. ಇದು ಬಂದು ಎಲ್ಲ ಇದು ಇರೋದು ಪ್ಲೇಸ್ ಗುಂಗಾಲ್ ಛತ್ರದ ಹತ್ರ. ನಿಮ್ಮ ಮಕ್ಕಳನ್ನ ಯಾರನ್ನ ಸೇರಿಸ್ಬೇಕು ಅಂದರೆ ಬನ್ನಿ, ಸೇರಿಸಿ. 1ನೇ ತಾರೀಕು ಓಪನ್. ಹಾಂ, ಎಷ್ಟನೇ ತಾರೀಕು ಓಪನ್. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬಂದು ಸೇರಿಸಿ ಮಕ್ಕಳನ್ನ. ಪೂಲ್ ಐತೆ, ಮಸ್ತಾಗಿ ಆಡ್ಬೋದು. ಹಾಂ, ಪೂಲು ಇದೆ ಗೈಸ್. ಇಲ್ಲಿ ಬೇಬಿ ಪೂಲು ಇದೆ, ದೊಡ್ಡ ಪೂಲು ಇದೆ. ನೋಡಿ ಗೈಸ್, ಬಂದು ಸೇರ್ಸಂಗಿದ್ರೆ ಸೇರಿಸಿ. ಪೂಲಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿಬಿಟ್ಟು ನೆಕ್ಸ್ಟು ಒಂಚೂರು ಹೊರಗಡೆ ಹೋಗಬೇಕು. ಸಂಜೆ ಕ್ಲಾಸ್ ಬೇರೆ ಐತೆ 5 ಗಂಟೆಗೆ, ಸಬ್ ಜೂನಿಯರ್ ಬ್ಯಾಚು. ಆಮೇಲಿಂದ ಜೂನಿಯರ್ ಬ್ಯಾಚು ಇದೆ. ಕಾಂಪಿಟೇಷನ್ಗೆಲ್ಲ ರೆಡಿ ಮಾಡಬೇಕು ಮಕ್ಕಳನ್ನ. ನಾನು ಹಂಗೆ ತೋರಿಸ್ತಾ ಇರ್ತೀನಿ ಏನು ಮಾಡ್ತೀನಿ ಅಂತ ಇವತ್ತೊಂದು ದಿನದಲ್ಲಿ. ಓಕೆನಾ? ಸಿಗೋಣ. ಸ್ವಿಮ್ ಮಾಡಿಬಿಟ್ಟು ಸ್ವಿಮ್ಮಿಂಗ್ದು ವಿಡಿಯೋ ಹಾಕ್ತೀನಿ ನೋಡಿ ಗೈಸ್. ಸೊ ಗಾಯ್ಸ್, ಇವಾಗ SLD ಇಂದ ಬಂದು ಊರ್ ಕಡೆ ಕ್ಲಾಸ್ ಮುಗಿಸ್ಕೊಂಡೆ. ನಾನು ಮತ್ತೆ ರಾಹುಲ್ ಇಬ್ಬರುವೆ ವಿಜಯನಗರಕ್ಕೆ ಹೋಗ್ತಾ ಇದೀವಿ. ಕಾಂಪಿಟೇಷನ್ಗೆ ಮಕ್ಕಳು ಬರ್ತಾರೆ ಅಲ್ಲಿ ಅವ್ರು ಮಾಡಿಸ್ಬೇಕು. ಹಂಗೆ ಒಂದು ರೀಲ್ ಮಾಡೋದ ಅಂತ ಅನ್ಕೊಂಡಿದೀನಿ ಇವತ್ತು. ನೋಡೋಣ, ಆದ್ರೆ ಮಾಡ್ತೀನಿ. ಇವಾಗ ಹೋಯ್ತಾ ಇದೀವಿ, ಕ್ಲಾಸ್ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಕ್ಲಾಸ್ ಹತ್ರ ಬಂದು ಎಷ್ಟು ಹೊತ್ತದ ಕೊಡಿಸ್ತೀಯಾ? ಲಿಕ್ಕಿ ಜ್ಯೂಸ್ ಕೊಡಿಸ್ತೀಯಾ? ಬರ್ತೀನಿ. ನೋಡಿ ಗೈಸ್, ಎಷ್ಟೊಂದು ದುಡ್ಡು ಬಂದೈತಿ ಇವತ್ತು. 2,000 ದುಡ್ಡು ಬಂದಿದ್ದಾವೆ. 2,000 ದುಡ್ಡು ಬಂದಿದ್ರೆ ಅವ್ನು ಜ್ಯೂಸ್ ಕೊಡಿಸ್ತಾರ. ನೀನು ನಾನು ಕೊಡಿಸ ನಡಿ. ಬಂದಿರೋನ ಗೈಸ್ ಇವರೇ. ಅಣ್ಣ ಆಯ್ ಮಾಡೋಣ ನನ್ನ ಬ್ಲಾಗ್ಗೆ. ಗೈಸ್, ಕ್ಲಾಸ್ ಬಂದಿದ್ರೆ ಇವರಿಬ್ರು ನಾನು ಎಳ್ಕೊಯ್ದವ್ರು ನೋಡಿ. ಕ್ಲಾಸ್ ಬಂದಿದ್ರೆ ಗೈಸ್ ಜ್ಯೂಸ್ ಕುಡಿಯಕ್ಕೆ ಅಂದ್ಬಿಟ್ಟು ಎಳ್ಕೊಯ್ತಾ. ನೀವು ಮಗನೇ ಅಲ್ಲ ಇವನು. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇವಾಗ ಕಾಣಿಸ್ತಾ ಇದ್ದಾವೆ ಇಡಿಗೆ. ದೇವರಲ್ಲಿ ಸ್ನಾನ ಮಾಡು, ಹಣೆ ಬರಾಚಿ. ಸೂಪರ್ ಅಣ್ಣ, ಹಂಸಲೇಖ ಬರೆಯಲ್ಲ. ಮಕ್ಕರಾದ ಇವನು ಲಿಕ್ಕಿದ್ದು. ಲಿಕೆ ಆ ಲಿಕ್ಕಿದ್ ಗುರ್ಸುರ್ತಾಯ್ತು, ಇವಾಗ ಈ ಲಿಕ್ಕಿದ್ದು ಗುರ್ಸೋದು. ಏನ ಪ್ಲಾನ್ ಹೇಳ್ತೀನಿ. ಈ ಅಣ್ಣನ ಜ್ಯೂಸಲ್ಲಿ ಇಂಥವ ಕುಡಿದಿದ್ರೆ ಮಗ ಏನು ಮಾಡ್ತಿದ್ರು? ಕರ್ಕೋಗಿ ಸೈಡ್ ಅರ್ಥ ಮಾಡ್ಕೊಳ್ಳಿ.
ಇವಾಗ ಕ್ಲಾಸಿಗೆ ಬಂದು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ರೀಲ್ ಮಾಡೋಣ ಅಂದರೆ ಅಲ್ಲಲ್ಲ ಮಕ್ಕಳು ಬರ್ತಾರೆ ಕಾಂಪಿಟೇಷನ್ಗೆ ಡ್ಯಾನ್ಸ್ ಮಾಡ್ಸೋದ ಅಂದರೆ ಇವಳು ಒಬ್ಳನ್ಬಿಟ್ಟು ಇವನೊಬ್ಬನ್ಬಿಟ್ಟು ಮಾಡ್ಲೇಬೇಕಿಲ್ಲ. ಅಣ್ಣ ಫುಲ್ಲು ಬೈತವ್ರೆ ಗೈಸ್, ಫುಲ್ಲು ಅಂದರೆ ಫುಲ್ ಬೈತವ್ರೆ. ನೋಡದ ಇವಾಗ ಅದನ್ನೇ ಪ್ರಾಕ್ಟೀಸ್ ಮಾಡೋದ. ಈಗ ಬರ್ಸಿರ್ತಾರೆ ಅದು. ಜೈ ಪ್ರಾಕ್ಟೀಸ್ ಮಾಡಿಬಿಟ್ಟು ಸಿಗ್ತೀವಿ. ಬಾಯ್. ಗೈಸ್ ಇವಾಗ ಮನೆಗೆ ಬಂದೆ, ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡೆ ಫುಲ್ ಸುಸ್ತಾಗ್ಬಿಟ್ಟೈತೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ವಿಡಿಯೋ ಎಡಿಟಿಂಗ್ ಐತೆ, ವಿಡಿಯೋ ಎಡಿಟ್ ಮಾಡಬೇಕು. ಏನು ಹೂ ಅಂತ ಇದೆಯಾ? ಎಷ್ಟು ಕಷ್ಟ ಅಂತ ಗೊತ್ತಾ ನಿನ್ಗೆ? ನಮ್ದು ಎಷ್ಟು ಕಷ್ಟ ಅಂತ ಗೊತ್ತೋ? ವಿಡಿಯೋ ಎಡಿಟಿಂಗ್ ಐತೆ, ವಿಡಿಯೋ ಎಡಿಟ್ ಎಲ್ಲ ಮಾಡಬೇಕು. ವಿಡಿಯೋ ಎಡಿಟ್ ಎಲ್ಲ ಮಾಡಿಬಿಟ್ಟು ಸರಿ ಕೆಲಸ ಆಯ್ತು ಒಂಚೂರು. ಅದೆಲ್ಲ ಮುಗಿಸ್ಬಿಟ್ಟು ಶಿಸ್ತಾಗಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಷ್ಟೇ. ಮಲ್ಕೊಬಿಟ್ರೆ ಸರಿ. ನಾನು ಗೈಸ್ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ, ಸಿ ಯು.